ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಹೇಳಿದ್ರು ಅರ್ಥನೇ ಆಗಲ್ವಲ್ಲ ಅತ್ತೆ ಅವಳಿಗೆ. ಅದೇನೋ ಹೇಳ್ತಾರಲ್ಲ, ನಾಯಿ ಬಾಲಕ್ಕೆ ದಬ್ಬೆ ಕಡಿದ್ರೆ ಸರಿ ಹೋಗುತ್ತಾ, ಹಂಗಾಗಿದೆ. ಯಾವ ಜನ್ಮದಲ್ಲಿ ನಾನು ಯಾರಿಗೇನು ಅನ್ಯಾಯ ಮಾಡಿದ್ನೇನೋ, ಈ ಜನ್ಮದಲ್ಲಿ ಇವಳು ಮಗಳಾಗಿ ಹುಟ್ಟಿದಾಳೆ. ಎಲ್ಲ ನನ್ನ ಹಣೆ ಬರ. ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ. ಜಪ ಮಾಡ್ತಿದ್ಯಮ್ಮ? ಕೇಳಿಸ್ತಿಲ್ವಾ? ಏನು ಮಾಡ್ತಿದ್ರೆ ಏನು ಹೇಳು ಪಾಪ, ನಿನ್ನ ಪಾಲಿಗೆ ಆ ದೇವರು ಕಣ್ಣೇ ಬಿಡ್ತಿಲ್ಲ. ಹಳೆ ವಿಷಯನೇ ಹೊಸ ರೂಪದಲ್ಲಿ ಹೇಳೋಕೆ ಬಂದಿದ್ರೆ ನನ್ನ ಹತ್ರ ಪುರ್ಸತ್ತಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಡು. ಅಮ್ಮ, ನಾನು ಹಾಕೋ ಟ್ರೂತ್ ಬಾಂಬನ್ನು ನಿನಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಐ ಡೋಂಟ್ ಕೇರ್. ಆದರೆ ನನಗೆ ಈ ಮನೆ ಇಂಪಾರ್ಟೆಂಟ್. ನಿನಗೆ ಬೇಡ ಅಂದರೂ ನನಗೆ ಹೇಳಬೇಕನ್ಸಿದ್ದನ್ನು ನಾನು ಹೇಳೇ ಹೇಳ್ತೀನಿ. ಸರಿ ಕಣೆ, ಅದೇನು ಹೇಳಬೇಕು ಅಂತಿದ್ಯಾ ಹೇಳು. ನೋಡಿದ್ಯಮ್ಮ ನಮ್ಮ ಸತ್ಯನ್ ಡ್ರಾಮಾನ? ರಿತು ರಾಕೇಶ್ನ ಲವ್ ಮಾಡೋ ಥರ ಮಾಡಿ, ಅವಳೇ ಎಂಗೇಜ್ಮೆಂಟಿಂದ ಓಡೋಗೋ ಥರ ಮಾಡಿ, ಕಡೆಗೆ ಅವಳೇ ರಿತುನು ವಾಪಸ್ ಮನೆಗೆ ಕರ್ಕೊಂಡು ಬರೋ ಥರ ಮಾಡಿದಾಳೆ. ಅದನ್ನು ನೀವೆಲ್ಲರೂ ನಂಬ್ಕೊಂಡ್ರಿ. ನಿನ್ನ ದೇವರು ನಿಜವಾಗ್ಲೂ ಇದ್ದಿದ್ರೆ ಹೀಗೆಲ್ಲ ಆಗಕ್ಕಾಗ್ತಿರ್ಲಿಲ್ಲ ಬಿಡು. ದೇವ್ರು ಇದ್ದಿದ್ದಕ್ಕೇನೆ ಕಣೆ ಬೆಟ್ಟದಾಗಿರುವಂಥ ಸಮಸ್ಯೆನ ಮಂಜಿನ ಹಾಗೆ ಕರಗಿಸ್ದ. ಆದರೆ ಆ ಬೆಟ್ಟ ಇಸ್ ಕ್ರಿಯೇಟೆಡ್ ಬೈ ದ ಗ್ರೇಟ್ ಸತ್ಯ. ನೋಡಿದ್ಯಲ್ಲ ನೀನೇ, ಏನೇನೋ ಡ್ರಾಮಾ ಮಾಡಿ ಆಗ್ಬೇಕಾದಿದ್ದ ಎಂಗೇಜ್ಮೆಂಟನ್ನ ನಿಲ್ಸೇ ಬಿಟ್ಲು. ನಾಳೆ ಅದೇ ಹುಡುಗನ ಜೊತೆ ನಮ್ಮ ರಿತು ಮದುವೆ ಮಾಡ್ತಾಳೆ. ಆವಾಗ ನಿನಗೆ ನಾನು ಹೇಳ್ತಿರೋದ್ರ ಬೆಲೆ ಗೊತ್ತಾಗೋದು. ನೋಡು ಕೀರ್ತನ, ನನಗೂ ಸತ್ತಂಗೆ ಆಗಲ್ಲ, ಓಕೆ. ಆದರೆ ಸತ್ಯ ಯಾವತ್ತೂ ನಮ್ಮ ಕೋಟೆ ಮನೆ ಮರ್ಯಾದೆನ ಹರಾಜು ಹಾಕಕ್ಕೆ ಬಿಡಲ್ಲ. ಇಷ್ಟೆಲ್ಲ ಆದ್ಮೇಲೂ ನೀನು ಈ ಮಾತಂತಿದ್ಯಾಮ್ಮ? ಅವಳಿನ್ನದು ಯಾವ ಲೆವೆಲ್ಗೆ ನಿಮಗೆಲ್ಲ ಬ್ರೈನ್ ವಾಶ್ ಮಾಡಿರ್ಬೇಕು. ವಾವ್, ಅಂತೂ ಅವಳ ಪ್ಲ್ಯಾನ್ ವರ್ಕೌಟ್ ಆಗ್ತಾ ಇದೆ. ಒಂದು ವೇಳೆ ನೀನು ಅಂದ್ಕೊಂಡಿದ್ದು ಸುಳ್ಳಾಗಿದ್ರೆ? ಚಾನ್ಸೇ ಇಲ್ಲ ಅಮ್ಮ. ನೋಡ್ತಾ ಇರು, ಸತ್ಯ ನಮಗೆ ಯಾರಿಗೂ ಗೊತ್ತಿಲ್ದಂಗೆ ರಿತುನ ರಾಕೇಶ್ ಕೊಟ್ಟು ಮದುವೆ ಮಾಡಿಸ್ತಾಳೆ. ಒಂದು ವೇಳೆ ಮಾಡಲಿಲ್ಲ ಅಂದರೆ ಸಾಯೋ ತನಕ ನಾನು ಈ ಮನೆಯಲ್ಲಿ ಕೆಲ್ಸದೊಳಗೆ ಬದುಕಿರ್ತೀನಿ. ಚಾಲೆಂಜ್ ಅಮ್ಮ. ಅಮ್ಮ, ನಾನು ಈಗ ಬಿಟ್ಟಿರೋ ಹುಳ ನಿನ್ನ ತಲೆನಲ್ಲಿ ಕೊರಿತಾ ಇರಬೇಕು. ಆ ಸತ್ಯ ಯಾವತ್ತೂ ಸರಿ ಹೋಗೋದಿಲ್ಲ ಅಂತ ನಿನಗೆ ಅನ್ನಿಸ್ತಾನೆ ಇರಬೇಕು. ಹಾಗೆ ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ನಂದು. ಸತ್ಯ, ಈಗ ಈ ಗೇಮ್ಗೊಂದು ಸ್ಪೀಡ್ ಬಂದಿದೆ. ಈ ಸ್ಪೀಡಲ್ಲಿ ಆಕ್ಸಿಡೆಂಟ್ ಆಗೋದು ಪಕ್ಕಾ. ಅದು ನಮ್ಮ ದಿವ್ಯ ಅಲ್ವಾ? ಗಂಡನೇ ಕಾಣಿಸ್ತಾ ಇಲ್ಲ. ಗಂಡನ ಬಿಟ್ಟು ಬಂದಿರ್ಬೋದು. ಅಯ್ಯೋ, ಘಾಟಿ ಹೆಂಗ್ಸು ಬಂದಿರ್ಬೋದು. ಬನ್ನಿ ಕೇಳ್ಕೊಂಬರೋಣ. ಥೂ, ಈ ಕಡೆನೇ ಬರ್ತಿದ್ದಾರೆ. ಅದು ಏನೇನು ಪ್ರಶ್ನೆ ಕೇಳಿ ಸಾಯಿಸ್ತಾರೋ. ದಿವ್ಯಾ, ಹೇಗಿದೆಯಾ? ತುಂಬ ದಿನ ಆಯ್ತು ಈ ಕಡೆ ಬಂದು. ಹಾಂ, ಚೆನ್ನಾಗಿದ್ದೀನಿ. ನಿಮ್ಮ ಯಜಮಾನ್ರು ಬರಲಿಲ್ವಾ? ಇಲ್ಲ. ಪಾಪ, ಏನು ಕೆಲಸ ಇತ್ತೋ ಏನೋ.
ಹ್ಞೂ ಅಂತೀಯ ಹೌದು ಅಂತೀಯ ಹುಷಾರಾಗಿದೆಯಾ ತಾನೇ? ಹುಷಾರಾಗಿದ್ದೀನಿ. ನಿನಗೇನು ಬಿಡು, ಹುಷಾರಾಗೇ ಇರ್ತೀಯ. ಶ್ರೀಮಂತ ಗಂಡ, ಕಾರು, ಬಂಗ್ಲೆ, ವೈಭೋಗನ ಅನುಭವಿಸ್ತಲೇ ಇರ್ತೀಯ. ನಾವುಗಳಾದರೆ ಇದೇ ಏರಿಯಾದಲ್ಲಿ ಗಂಡ ಮಕ್ಕಳು ಅಂತ ಕೊರಳ್ತಲೇ ಇರ್ತೀವಿ. ಇವ್ರುಗಳು ನಾನು ಹೇಳಿರೋ ಸುಳ್ಳನ್ನೇ ನಂಬಿದ್ದಾರೆ. ಇವಾಗೇನಾದರೂ ನಾನು ಮೋಸ ಹೋಗಿದ್ದೀನಿ ಅಂತ ಗೊತ್ತಾದರೆ ನನ್ನನ್ನು ಇಲ್ಲೇ ಉರಿದು ಮುಗ್ಬಿಡ್ತಾರೆ. ಇಲ್ಲ, ನಾನು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅದೇ ಸ್ಟೇಟಸ್ನ ಮೇಂಟೈನ್ ಮಾಡಬೇಕು. ಅವ್ರು ಏನು ಅಂದ್ಕೊಂಡಿದ್ದಾರೋ ಅದನ್ನೇ ನಿಜ ಅಂತ ನಂಬಿಸ್ಬೇಕು. ನಿನ್ನ ಗಂಡ ತುಂಬ ಶ್ರೀಮಂತ, ನಮಗೂ ಸ್ವಲ್ಪ ಹೆಲ್ಪ್ ಮಾಡಕ್ಕೆ ಹೇಳು. ಏನು ಹೆಲ್ಪು? ನಮ್ಮನೇಲಿ ಮಕ್ಕಳನ್ನ ಓದಿಸೋದು ಕಷ್ಟ. ಸ್ಕೂಲವರು ಲಕ್ಷ ಫೀಸ್ ಕೇಳ್ತಾರೆ. ನಿನ್ನ ಗಂಡಿಗೆ ಹೇಳಿ ಏನಾರು ಸಹಾಯ ಮಾಡಿಸು ದಿವ್ಯಾ. ಏನು ಯತ್ನ ಮಾಡ್ತಿದ್ದಿ ದಿವ್ಯಾ? ನಿಮ್ಮ ಯಜಮಾನ್ರಿಗೆ ಹೇಳಿ ಫೀಸ್ಗೆ ಅನುಕೂಲ ಮಾಡಿಸು ದಿವ್ಯಾ. ಆಯ್ಕೊಂಡು ತಿನ್ನೋಳ ಹತ್ರ ಬೇಡ್ಕೊಂಡು ತಿನ್ನೋಳು ಕೇಳ್ದಂಗಿದೆ. ನನಗೆ ಇಲ್ಲಿ ಗತಿ ಇಲ್ಲ. ದೊಡ್ಡ ಮನ್ಸು ಮಾಡು ದಿವ್ಯಾ. ಎಷ್ಟು ಫೀಸು? 1.5 ಲಕ್ಷ. ಏನೋ 1.5 ಲಕ್ಷನಾ? ಇದೆಲ್ಲ ಯಾ ಲೆಕ್ಕ ನಿನಗೆ ಜುಜಿಬಿ? ಏನಾದರೂ ಒಂದು ವ್ಯವಸ್ಥೆ ಮಾಡಮ್ಮ. ಯಾವ ಕೋಟಿನೂ ಇಲ್ಲ, ಕೋತಿನೂ ಇಲ್ಲ. ನಾನೇ ಇಲ್ಲಿ ಬರ್ಬಾದಾಗಿದ್ದೀನಿ. ಇವ್ರುಗಳು ಚುಚ್ಬಿ ಅಂತೆಲ್ಲ ಮಾತಾಡ್ತಿದ್ದಾರೆ. ಇಡಿಯಟ್ಸ್. ದಿವ್ಯಾ, ಅಕ್ಕ, ಇದಕ್ಕಿದ್ದ ಹಾಗೆ 1.5 ಲಕ್ಷ ಕೇಳಿದ್ರೆ ಹೇಗೆ ಕೊಡೋದು? ನನ್ನ ಗಂಡ ಕೋಟ್ಯಾಧೀಶ್ವರನೇ, ಹಾಗಂತ ಹಾಗೆಲ್ಲ ದುಡ್ಡು ಕೊಡೋಕ್ಕಾಗಲ್ಲ. ದೊಡ್ಡ ದೊಡ್ಡ ಕಂಪ್ನಿಲಿ ಅದಕ್ಕೆ ಅದು ಪ್ರೊಸೀಜರ್ ಇರುತ್ತೆ. ನಿಮ್ಗಳಿಗೆ ಅರ್ಥ ಆಗಲ್ಲ. ಎಂತ ಹೇಳಿದ್ರೆ ಗಂಡ ಕೇಳ್ದೆ ಇರ್ತಾನ? ಒಂದು ಮಾತು ಹೇಳು. ಹೇಳಿ ನೋಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.